ನಾನು ಒಂದು ಕ್ಷಣದಲ್ಲಿನೂ ನನ್ನ ಅಕ್ರಮ ಏನಾದರೂ ಒಂದು ಪ್ರೂವ್ ಮಾಡಲಿ, ಅವರು ಒಂದು ಕ್ಷಣದಲ್ಲಿ ನಾನು ಈ ಹುದ್ದೆಯಲ್ಲಿ ಮುಂದುವರಿಯೋದಿಲ್ಲ. ನಿಮಗೆ ಇಡೀ ನಮ್ಮ ರಾಜ್ಯದ ಜನತೆಗೆ ನಾನು ತಲೆ ಬಗ್ಗಿಸಿ ಮುತ್ತುವಲ್ಲಿಗಳಿಗೆ ನಾನು ರಾಜೀನಾಮೆ ಸಲ್ಲಿಸಲಿಕ್ಕೆ ನಾನು ಮುಂದೆ ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. कर्नाटका स्टेट वक्फ बोर्ड के चेयरमैन अनवर पाशा का बड़ा बयान, एक भी इल्जाम साबित होगा तो उसी वक्त इस्तीफा दे देंगे। लगातार अनवर पाशा पर इल्जामात का सिलसिला जारी है। अलग अलग जगह से इल्जामात लग रहे हैं। इस ताल्लुक से अनवर पाशा ने पहली मर्तबा मीडिया से बात करते हुए जवाब दिया है। आइए सुनाते हैं अनवर पाशा क्या कह रहे हैं। ಸರ್, ಈಗ ಈ ಅಗಸನಕಲ್ಲು ಸರ್ವೆ ನಂಬರ್ 25 ಜಮೀನು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಒತ್ತುವರಿ ಆರೋಪ ಇದೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಹೆಸರಿದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಈಗ ನಾನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲಿ 18-19ರಲ್ಲಿ ಪ್ರಥಮವಾಗಿ ಚುನಾವಣೆಯಲ್ಲಿ ನಾನು ಗೆಲುವನ್ನು ಸಾಧಿಸಿದ್ದೆ. ನಾನು 2019ರಲ್ಲಿ ಚುನಾವಣೆ ನಿಂತಾಗ ಯಾವಾಗ ನಾನು ಯಾವುದಾದ್ರು ಚುನಾವಣೆ ವಕ್ಫ್ ಬೋರ್ಡಿಂದ ಬರ್ತಾವೋ ಇದನ್ನು ತರ್ತಾರೆ, ಬೇರೆ ಸಂದರ್ಭದಲ್ಲಿ ಇದು ಬರಲ್ಲ. ಈ ಒಂದು ಅಗಸನಕಲ್ಲಿನ ಕಬ್ರಸ್ಥಾನಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀನಿ. ಅಗಸನಕಲ್ ಕಬ್ರಸ್ಥಾನ ಪಕ್ಕದಲ್ಲಿ ನಂದು ಜಮೀನೇ ಇಲ್ಲ, ಅದು ಬೇರೆಯವರು ಪಟ್ಟ ಜಮೀನದು. ಇದ್ರದ್ದು ನಾನು ಒಂದು 5 ನಿಮಿಷದಲ್ಲಿ ನಿಮಗೆ ವಿವರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ಮಕ್ಕಾ ಮಸೀದಿಯ ಅಧ್ಯಕ್ಷರಾದ ಮೊಹಮ್ಮದ್ ನೂರುಲ್ಲಾ ಪಟೇಲ್ ರವರು, ಹಿರಿಯ ವಕೀಲರಾದ ರಹೀಂ ಸಾಹೇಬ್ರವರು, ಖಾದರ್ ಬಾಷಾ ಸಾಹೇಬ್ರವರು, ಇನ್ನು ಇತರರು ಎಲ್ಲರೂ ಸೇರಿ 1986ರಲ್ಲಿ ಮುಸ್ಲಿಂ ಜನಾಂಗಕ್ಕೆ ಒಂದು ಕಬ್ರಸ್ಥಾನಕ್ಕೋಸ್ಕರ ಒಂದು ಅರ್ಜಿಯನ್ನು ಜಿಲ್ಲಾಧಿಕಾರಿಗೆ ಕೊಡ್ತಾರೆ. ಆ ಅರ್ಜಿಯನ್ನು ಜಿಲ್ಲಾಧಿಕಾರಿಯವರು ತಹಸೀಲ್ದಾರಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಸಿರಸ್ದಾರಿಗೆ ಸರ್ವೆ ನಂಬರ್ 11ರಲ್ಲಿ ಯಾವುದಾದ್ರೂ ಜಾಗ ಇದ್ದರೆ, ಕಬ್ರಸ್ಥಾನಕ್ಕೆ ಬರುವಂಥ ಜಾಗ ಇದ್ದರೆ ಅದನ್ನು ಹುಡುಕಿ ನಮಗೆ ಕೊಡಿ ಅಂತಂತೇಳಿ ಅವರು ತಹಸೀಲ್ದಾರರಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಜಿಲ್ಲಾಧಿಕಾರಿ ಲೆಟರ್ ಕೊಡ್ತಾರೆ. ಅವರು ಬಂದು ಸ್ಪಾಟ್ ವಿಸಿಟ್ ಮಾಡಿ ಸರ್ವೆ ನಂಬರ್ 11ರಲ್ಲಿ ಗುಡ್ಡಕ್ಕೆ ಹೊಂದಿಕೊಂಡಂತೆ ಸ್ವಲ್ಪ ಜಮೀನಿದೆ, ಅದು ಕಲ್ಲು ಗುಡ್ಡಗಳಿಂದ ಕೂಡಿರೋಂಥ ಜಮೀನೇ ಅಂತ ಅವರು ಅದರಲ್ಲಿ ಆರ್ಡ್ರಲ್ಲಿ ಕೊಡ್ತಾರೆ. 1986-87 ಏನು ಇವರು ಸ್ಯಾಂಕ್ಷನ್ ಆರ್ಡ್ರಲ್ಲಿ ಇದೆ, ಆ ಸ್ಯಾಂಕ್ಷನ್ ಆರ್ಡ್ರಲ್ಲಿ ಕರೆಕ್ಟಾಗಿ ಅಲ್ಲಿ ಕಲ್ಲು ಗುಡ್ಡಗಳಿಂದ ಕೂಡಿರೋಂಥ ಗುಡ್ಡಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶ ಅಂತ ಹೇಳ್ತಾರೆ. ಅಂಥ ಜಮೀನನ್ನು ಇವರು ಸ್ಯಾಂಕ್ಷನ್ ಮಾಡ್ತಾರೆ. ಅದರಲ್ಲಿ ಚೆಕ್ ಬಂದಿ ಬರೀತಾರಲ್ಲ, ಸ್ಯಾಂಕ್ಷನ್ ಆರ್ಡ್ರಲ್ಲಿ ಚೆಕ್ ಬಂದಿ ಬರೀತಾರೆ. ಪೂರ್ವಕ್ಕೆ ಯಾರಿದ್ದಾರೆ, ಉತ್ತರಕ್ಕೆ ಯಾರಿದ್ದಾರೆ, ದಕ್ಷಿಣಕ್ಕೆ ಯಾರಿದ್ದಾರೆ ಅಂತಂತೇಳಿ. ಪಕ್ಕದ 4 ಎಕರೆ ಜಮೀನು 1986-87 ಇವರು 6 ಎಕರೆ ಜಮೀನನ್ನ ಮುಸ್ಲಿಂ ಕಬ್ರಸ್ಥಾನ ಕೊಡ್ಬೇಕಾದ್ರೆ ಇವರು ನಮ್ಮ ಹಯಾತ್ ಸಾಹಿಬರ ಜಮೀನು ಇದೆ ಅಂತೇಳಿ ಅವ್ರು ಬರೀತಾರೆ. ಎಲ್ಲಿ ನಿಮ್ಮ ಚೆಕ್ ಬಂದಿಯಲ್ಲಿ ಬರೀತಾರೆ. ಅಂದ್ರೆ ಅದರ ಅರ್ಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಯಾತ್ ಸಾಹಿಬರ ಜಮೀನು